ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಯನ್ನ ಉಚ್ಚಾಟನೆ ಮಾಡಲಾಗಿದೆ. ಕೂಡಲ ಸಂಗಮ ಪಂಚಮಸಾಲಿ ಪೀಠಾಧ್ಯಕ್ಷ ಜಯ ಮೃತ್ಯುಂಜಯ ಸ್ವಾಮೀಜಿಯನ್ನ ಉಚ್ಚಾಟನೆ ಮಾಡಲಾಗಿರುವಂತದ್ದು. ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜ ಟ್ರಸ್ಟ್ ಈ ಒಂದು ಉಚ್ಚಾಟನೆಯ ನಿರ್ಧಾರವನ್ನ ಮಾಡಿದೆ. ಉಚ್ಚಾಟನೆ ನಿರ್ಧಾರವನ್ನ ಪ್ರಕಟಿಸಿದ್ದಾರೆ ಈಗಾಗಲೇ ನೀಲಕಂಠ ಅಸೂಟಿ ಅವರು. ನೀಲಕಂಠ ಅಸೂಟಿ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯವರು ಉಚ್ಚಾಟನೆಯ ವಿಚಾರವನ್ನು ಬಹಿರಂಗಗೊಳಿಸಿದ್ದಾರೆ. ಬೈಲಾದ ವಿರುದ್ಧವಾಗಿ ಆಸ್ತಿ ಮಾಡಿದ ಆರೋಪದಲ್ಲಿ ಉಚ್ಚಾಟನೆಯನ್ನ ಮಾಡಲಾಗ್ತಿದೆ ಅಂತ ಈ ಒಂದು ಉಚ್ಚಾಟನೆಗೆ ಕಾರಣವನ್ನ ಕೊಟ್ಟಿರುವಂತದ್ದು ಅಸೂಟಿ ಅವರು. ಸಮಾಜ ಒಡೆಯುವ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ. ಬಸವ ತತ್ವಕ್ಕೆ ವಿರುದ್ಧವಾಗಿ ಮಾತನಾಡಿದ್ದಾರೆ. ಇನ್ನು ಮುಂದೆ ಮಠಕ್ಕೂ ಸ್ವಾಮೀಜಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ನೀಲಕಂಠ ಅಸೂಟಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಯವರನ್ನು ಉಚ್ಚಾಟನೆ ಮಾಡಲಾಗಿದೆ. ಕೂಡಲ ಸಂಗಮದ ಪಂಚಮಸಾಲಿ ಪೀಠಾಧ್ಯಕ್ಷ ಆಗಿರುವಂತಹ ಜಯ ಮೃತ್ಯುಂಜಯ ಸ್ವಾಮೀಜಿಯನ್ನ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜದ ಟ್ರಸ್ಟ್ ಉಚ್ಚಾಟನೆ ಮಾಡಿರುವಂತದ್ದು. ಈ ಬಗ್ಗೆ ನೀಲಕಂಠ ಅಸೂಟಿ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಮುಂದೆ ಮಠಕ್ಕೂ ಸ್ವಾಮೀಜಿಗೂ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ. ಬೈಲಾಗೆ ವಿರುದ್ಧವಾಗಿ ಮಾತನಾಡಿದ್ದಾರೆ. ಬೈಲಾಗೆ ವಿರುದ್ಧವಾಗಿ ಆಸ್ತಿಯನ್ನ ಮಾಡಿದ್ದಾರೆ. ಹೀಗಾಗಿ ಇನ್ನು ಮುಂದೆ ಮಠಕ್ಕೂ ಅವರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ನೀಲಕಂಠ ಅಸೂಟಿ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸ್ವಾಮಿಗಳ ಬಗ್ಗೆ ಬಹಳಷ್ಟು ಕಂಪ್ಲೇಂಟ್ ಅದಾವು, ಇದು ಅದಾವು. ಟ್ರಸ್ಟ್ ಮಾತು ಕೇಳೋದಿಲ್ಲ, ಟ್ರಸ್ಟ್ನವ್ರದ್ದು ಕೇಳೋದಿಲ್ಲ. ಅದಕ್ಕಾಗಿ ಅವ್ರದ್ದು ಬಹಳ ದೊಡ್ಡ ಫೈಲ್ ಐತೆ ಅವ್ರದ್ದು ಏನ್ರಿ. ಅದಕ್ಕೆ ಅವ್ರನ್ನ ನಿರ್ಣಯ ತಗೊಂಡ್ರಿ. ಇವತ್ತು ಅವ್ರನ್ನ ನಿರ್ಣಯ ಅವ್ರನ್ನ ಉಚ್ಚಾಟಿಸ್ಬೇಕು ಅಂತೇಳಿ, ಪೀಠದಿಂದ ಉಚ್ಚಾಟನೆ ಮಾಡ್ಬೇಕು ಅಂತೇಳಿ. ಕಂಪ್ಲೇಂಟ್ ಭಾಳ ಅದಾವ. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಇಟ್. ಸ್ವಂತ ಆಸ್ತಿ ಮಾಡಬಾರ್ದು ಸ್ವಾಮಿಗಳು ಅಂತ ನಮ್ಮ ಟ್ರಸ್ಟ್ ಒನ್ ಆಫ್ ದಿ ಬೈಲಾದಲ್ಲಿ ಒಂದಿದೆ. ಆಸ್ತಿ ಮಾಡ್ಯಾರ. ಡಿಸ್ಇಂಟಿಗ್ರೇಷನ್ ಮಾಡಬಾರ್ದು ಸಮಾಜದೊಳಗೆ ಅಂತ ಹೇಳಿ ದಿನ ಒಂದು ಸಮಾಜ ನೋಡಿತಕ್ಕಂಥ ಕೆಲಸ ಮಾಡ್ತಾರ. ಆರ್ಗನೈಸ್ ಮಾಡೋದಲ್ಲ. ಆಮೇಲೆ ಹಣಕಾಸಿನ ವಿಚಾರದೊಳಗೆ ಬಹಳ ಹತ್ತಾರು ವಿಚಾರದೊಳಗೆ ಕಂಪ್ಲೇಂಟ್ ಅದಾವು. ಅವೆಲ್ಲ ಅದಾವು. ಇದನ್ನ ಇಲ್ಲದೆ ಮಾಡಿಲ್ಲ. ಬಹಳ ದಿನ ಕಾದ್ವಿ. ನೋಟಿಸ್ ಕೊಟ್ಟಿದ್ವಿ ಅವ್ರಿಗಿಂದ. 2014 ನೋಟಿಸ್ ಕೊಟ್ಟಿದ್ವಿ. ಗಮನಿಸ್ತಾ ಇರಬಹುದು, ನೀಲಕಂಠ ಅಸೂಟಿ ಅವರು ಕೂಡ ಒಂದಷ್ಟು ಮಾಹಿತಿಯಲ್ಲಿ ಬಿಚ್ಚಿಡ್ತಾರೆ. ಧರ್ಮದ ವಿರುದ್ಧವಾಗಿ ಮಾತನಾಡ್ತಾರೆ. ಅದ್ರ ಜೊತೆಗೆ ಅವರ ಮೇಲೆ ಜಾತಿ ಒಡೆಯುವಂತಹ ನಿಂದನೆ ಕೂಡ ಮಾಡಿರುವಂತದ್ದು ಇಲ್ಲಿ ನೀಲಕಂಠಿ ಅವರು. ಸದ್ಯಕ್ಕೆ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಯನ್ನ ಉಚ್ಚಾಟನೆ ಮಾಡಲಾಗಿದೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಸದ್ಯಕ್ಕೆ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಯವರನ್ನ ಉಚ್ಚಾಟನೆ ಮಾಡಲಾಗಿದೆ. ಸದ್ಯಕ್ಕೆ ನೀಲಕಂಠಿ ಅವರು ಏನೆಲ್ಲ ಆರೋಪವನ್ನು ಮಾಡ್ತಿದ್ದಾರೆ ಸ್ವಾಮೀಜಿಯ ವಿರುದ್ಧವಾಗಿ ಅಂತ? ಧನ್ಯಶ್ರೀ, ಕಳೆದ ಕೆಲವು ವರ್ಷಗಳಿಂದ ನಡೀತಾ ಇದ್ದಂತಹ ಕೂಡಲ ಸಂಗಮ ಪೀಠದ ಒಂದು ವಿವಾದ ಇವತ್ತು ಸ್ವಾಮೀಜಿಯವರನ್ನೇ ಉಚ್ಚಾಟನೆ ಮಾಡುವಂತಹ ಹಂತಕ್ಕೆ ಬಂದು ತಲುಪಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಕಳೆದ 1.5-2 ವರ್ಷಗಳಿಂದ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ವಿಜಯಾನಂದ ಕಾಶ್ಯಪ್ಪನವರು ಮತ್ತು ಕೂಡಲ ಸಂಗಮ ಪೀಠದ ಪ್ರಥಮ ಜಗದ್ಗುರು ಆಗಿದ್ದಂತಹ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ನಡುವೆ ಒಂದು ಶೀತಲ ಸಮರ ನಡೀತಾ ಇತ್ತು. ಅದು ಯತ್ನಾಳ್ ಅವರ ವಿಚಾರಕ್ಕೂ ಆಗಿರಬಹುದು ಮತ್ತು ಮೀಸಲಾತಿ ಹೋರಾಟಕ್ಕೂ ಆಗಿರಬಹುದು. ಈ ಎರಡು ವಿಚಾರಗಳು ಪ್ರಮುಖವಾಗಿ ಈ ವಿವಾದಕ್ಕೆ ಕಾರಣ ಆಗಿತ್ತು. ಏನು ಬೆಳಗಾವಿಯಲ್ಲಿ ನಡೆದಂತಹ ಅಧಿವೇಶನ ಸಂದರ್ಭದಲ್ಲಿ ಮೀಸಲಾತಿ ಹೋರಾಟದಲ್ಲಿ ಲಾಠಿ ಚಾರ್ಜ್ ಏನಾಯ್ತು, ಆ ಒಂದು ಸಂದರ್ಭದಲ್ಲಿನೇ ಕಾಶ್ಯಪ್ಪನವರು ಮತ್ತು ಸ್ವಾಮೀಜಿ ನಡುವಿನ ವಿವಾದ ಮತ್ತಷ್ಟು ಭುಗಿಲೆದ್ದಿತ್ತು ಅಂತಾನೆ ಹೇಳ್ಬೋದು. ಆಗಿನಿಂದ ಕೂಡ ಇವತ್ತಿನವರೆಗೆ ಸ್ವಾಮೀಜಿಯವರಿಗೆ ಹಲವು ಬಾರಿ ಕಾಶ್ಯಪ್ಪನವರವರು ಮತ್ತು ಟ್ರಸ್ಟ್ನ ಕೆಲವೊಂದಿಷ್ಟು ಟ್ರಸ್ಟಿಗಳು ಒಂದು ಎಚ್ಚರಿಕೆಯನ್ನು ಕೂಡ ನೀಡ್ತಾನೆ ಬಂದಿದ್ರು. ಈ ಹಿಂದೆಯೂ ಕೂಡ ಅಂದ್ರೆ ಕಳೆದ ಕೆಲವು ತಿಂಗಳ ಹಿಂದೆ ಏನು ಪೀಠಕ್ಕೆ ಬೀಗ ಹಾಕುವ ಮೂಲಕ ಒಂದು ವಿವಾದ ತಾರಕಕ್ಕೆ ಏರಿತ್ತು. ಸದ್ಯ ಇದೀಗ ಆ ಒಂದು ವಿವಾದದ ಬಳಿಕ ಅಂದ್ರೆ ಸ್ವಾಮೀಜಿಯವರು 8ನೇ ಸುತ್ತಿನ ಒಂದು ಮೀಸಲಾತಿ ಹೋರಾಟಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಬೆಳಗಾವಿಯ ಹಾರೋಗಿರಿಯಿಂದ ಏನು ಪಂಚಮಶಾಲಿ ಪ್ರತಿಜ್ಞಾ ಕ್ರಾಂತಿ ರ್ಯಾಲಿಯನ್ನ ಆರಂಭ ಮಾಡಿದ್ದಾರೆ. ಈ ಒಂದು ವಿಚಾರದ ಬಳಿಕ ಇದೀಗ ಸ್ವಾಮೀಜಿಯವರ ವಿರುದ್ಧ ಇಂತಹ ಒಂದು ನಡೆಯನ್ನ ಇದೀಗ ತೆಗೆದುಕೊಂಡಿರುವಂತದ್ದು. ಇವತ್ತು ಕೂಡಲ ಸಂಗಮದಲ್ಲಿ ಇರ್ತಕ್ಕಂತಹ ಪೀಠದಲ್ಲಿ ಟ್ರಸ್ಟಿಗಳು ಮತ್ತು ಅಧ್ಯಕ್ಷರು ಒಂದು ಸಭೆಯನ್ನ ನಡೆಸಿ ಆ ಸಭೆಯಲ್ಲಿ ಇಂತಹ ಒಂದು ಮಹತ್ವದ ನಿರ್ಧಾರವನ್ನ ಇದೀಗ ಪ್ರಕಟಿಸಿರುವಂತದ್ದು. ಸ್ವಾಮೀಜಿಯವರ ಮೇಲೆ ಹಲವು ಆರೋಪಗಳನ್ನ ಹೊರಿಸಿ ಇದೀಗ ಉಚ್ಚಾಟನೆಯನ್ನ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ತಿಳಿದು ಬಂದಿದೆ. ಈ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿರುವಂತಹ ಏನು ಟ್ರಸ್ಟ್ನ ಕಾರ್ಯದರ್ಶಿಯಾಗಿರುವಂತಹ ನೀಲಕಂಠ ಅಸೂಟಿ ಅವರು ಕೆಲವೊಂದಿಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಸ್ವಾಮೀಜಿಯವರ ವಿರುದ್ಧ ಒಂದಿಷ್ಟು ಏನು ಅಕ್ರಮ ಆಸ್ತಿ ಗಳಿಕೆ ಆರೋಪ ಆಗಿರಬಹುದು ಮತ್ತು ಸ್ವಾಮೀಜಿಯವರು ಏನು ಸನ್ಯಾಸಿ ಇರಬೇಕಾದಂತಹ ಕೆಲವೊಂದಿಷ್ಟು ಗುಣಗಳು ಇತ್ತೀಚೆಗೆ ಕಡಿಮೆ ಆಗ್ತಾ ಇತ್ತು ಅನ್ನುವಂತಹ ಗಂಭೀರವಾದಂತಹ ಆರೋಪವನ್ನ ಮಾಡಿರುವಂತದ್ದು. ಧನ್ಯಶ್ರೀ, ಇತ್ತೀಚೆಗೆ ಜಾತಿ ಜನಗಣತಿ ವಿಚಾರವಾಗಿ ಲಿಂಗಾಯತ ಧರ್ಮ ಅಂತ ಬರ್ಸಿ ಅನ್ನೋ ಮಾತು ಕೇಳಿ ಬಂದಿದ್ದು. ಆದ್ರೆ ಸ್ವಾಮೀಜಿ ಹಿಂದೂ ಧರ್ಮ ಬರೀರಿ ಅಂತ ಹೇಳಿದ್ರಂತೆ. ಇದೇನಾದ್ರೂ ಇವರಿಗೆ ಮುಳುವಾಯ್ತಾ ಹೇಗೆ ಅಂತ ಇಲ್ಲಿ
ಖಂಡಿತವಾಗ್ಲೂ ಧನಶ್ರೀ, ಯಾಕಂದ್ರೆ ಈ ವಿಚಾರವು ಕೂಡ ಈ ಒಂದು ನಿರ್ಧಾರಕ್ಕೆ ಪ್ರಮುಖ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಸದ್ಯಕ್ಕೆ ಇದೀಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿ ಸಮೀಕ್ಷೆಯನ್ನ ಮಾಡುವ ಹಿನ್ನೆಲೆಯಲ್ಲಿ 22ರಿಂದ ಆರಂಭ ಆಗುತ್ತೆ ಅನ್ನುವಂತ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಇದು ಸಾಕಷ್ಟು ಗೊಂದಲಕ್ಕೂ ಕೂಡ ಕಾರಣ ಆಗಿತ್ತು. ಇದೇ ಹಿನ್ನೆಲೆಯಲ್ಲಿ ಇದೀಗ ವೀರಶೈವ ಲಿಂಗಾಯತ ಏನು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂತಹ ವಿಜಯಾನಂದ ಕಾಶಪ್ಪನವರವರು ಯಾವುದೇ ಕಾರಣಕ್ಕೆ ನಾವು ಹಿಂದೂ ಅಂತ ಒಪ್ಕೊಳ್ಳೋದಿಲ್ಲ, ಧರ್ಮದ ಕಾಲಂನಲ್ಲಿ ನಾವು ವೀರಶೈವ ಲಿಂಗಾಯತ ಅಂತಾನೆ ಬರೆಸ್ತೀವಿ ಅನ್ನುವಂತಹ ಮಾತುಗಳನ್ನ ಏಕತಾ ಸಮಾವೇಶದಲ್ಲಿ ಅಂದ್ರೆ ಹುಬ್ಬಳ್ಳಿಯಲ್ಲಿ ಕೂಡ ಅದನ್ನ ಸ್ಪಷ್ಟಪಡಿಸಿದ್ರು. ಅದಾದ ಬಳಿಕ ಗೊಂದಲ ಕೂಡ ಸಾಕಷ್ಟಿತ್ತು. ಆದ್ರೆ ಮತ್ತೊಂದು ಕಡೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಹಿಂದೂ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸಿ ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತ ಹೇಳಿ ಬರೆಸಬೇಕು ಅಂತ ಹೇಳುವ ಮಾತುಗಳನ್ನ ಹೇಳಿದ್ರು. ಈ ಒಂದು ವಿಚಾರವು ಕೂಡ ಸಾಕಷ್ಟು ಗಂಭೀರತೆಯನ್ನು ಪಡೆದುಕೊಂಡಿತ್ತು, ಒಂದು ವಿವಾದನ ಸೃಷ್ಟಿ ಮಾಡಿತ್ತು. ಒಂದು ಕಡೆ ಕಾಶಪ್ಪ ಅವರು ಹೇಳ್ತಾ ಇರುವಂತದ್ದು ವೀರಶೈವ ಲಿಂಗಾಯತ ಅಂತ ಹೇಳಿ, ಸ್ವಾಮೀಜಿ ಹೇಳುವಂತದ್ದು ಹಿಂದೂ ಮತ್ತು ಲಿಂಗಾಯತ ಪಂಚಮಸಾಲಿ ಅನ್ನುವಂತಹ ಮಾತುಗಳನ್ನ ಪ್ರಸ್ತಾಪ ಮಾಡಿದ್ರು. ಆ ಒಂದು ವಿಚಾರಕ್ಕೆ ಇದೀಗ ಗಂಭೀರವನ್ನ ಸ್ವರೂಪವನ್ನು ಪಡೆದುಕೊಂಡು ಇವತ್ತು ಉಚ್ಚಾಟನೆ ಆಗಿರುವಂತದ್ದು.